ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿರುವ ಸದ್ಧರ್ಮ ಶ್ರೀ ಅಜಾತ ಅಪ್ಪಾಜಿಯವರ ಪವಿತ್ರ ಪುಣ್ಯಾಶ್ರಮ ಜೀರ್ಣೋದ್ಧಾರದ ಸದ್ಧರ್ಮ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 5ನೇ ತರಗತಿಯವರೆಗೆ ಪ್ರವೇಶ ದಾಖಲಾತಿಗಾಗಿ ಪಾಲಕರು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಲು ಕೋರಲಾಗಿದೆ. ಸುಸಜ್ಜಿತವಾದ ಶಾಲಾ ಕೊಠಡಿಗಳು, ವಿಶಾಲವಾದ ಆಟದ ಮೈದಾನ ಹಾಗೂ ಶಿಕ್ಷಕರು ವೃಂದವಿದೆ. ನೃತ್ಯ, ಭಾಷಣ ಕಲೆ, ಚಿತ್ರಕಲೆ, ದೈಹಿಕ ವ್ಯಾಯಾಮಕ್ಕಾಗಿ ವಿಶೇಷ ಗಮನ ಕೊಡಲಾಗುವುದು. ಪ್ರತಿ ವಾರ ರಸಪ್ರಶ್ನೆ ಕಾರ್ಯಕ್ರಮ, ಯೋಗ ಮತ್ತು ಧ್ಯಾನ ಶಿಬಿರ, ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಆಧ್ಯಾತ್ಮಿಕ ಭಾವನೆ ಬೆಳೆಸಲಾಗುವುದು. ಕೂಡಲೇ ಪಾಲಕರು ತಮ್ಮ ಮಕ್ಕಳನ್ನು ನಮ್ಮ ಶ್ರೀ ಸದ್ಧರ್ಮ ಶ್ರೀ ಗುರುಕುಲಕ್ಕೆ ದಾಖಲಿಸುವಂತೆ ಸದ್ಧರ್ಮ ಶ್ರೀ ಗುರುಕುಲದ ಸದ್ಧರ್ಮ ಶ್ರೀ ಅಜಾತ ಅಪ್ಪಾಜಿ ಅವರು ಹಾಗೂ ಅವರ ಸಿಬ್ಬಂದಿಯವರು ನಮ್ಮ ATV ಮನವಿ ಮಾಡಿದ್ದಾರೆ. മലയിലും ഗുരു ചെന്നിരിക്കും, ഗുഹയിലും മൗനങ്ങൾ മന്ത്രങ്ങളാ. കൊടി തൂക്കി മലയിലും ഗുരു ചെന്നിരിക്കും, ഗുഹയിലും. ಶ್ರೀ ಗುರುಭ್ಯೋ ನಮಃ. ಸದ್ಧರ್ಮ ಶ್ರೀ ಅಜಾತ ಅಪ್ಪಾಜಿಯವರ ಪವಿತ್ರ ಪುಣ್ಯಾಶ್ರಮ ಶ್ರೀ ಕ್ಷೇತ್ರ ಗಡ್ಡಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಸದ್ಧರ್ಮ ಶ್ರೀ ಗುರುಕುಲ ಸಂಸ್ಥೆಯ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ರಾಜ್ಯದ ತುಂಬ ಯಶಸ್ವಿ ಶಾಲೆಗಳನ್ನು ನಡೆಸುತ್ತಿರುವ ಮತ್ತು ಕರ್ನಾಟಕ ಸರ್ಕಾರದ ವಸತಿ ಶಾಲೆಗಳಾದ ನವೋದಯ, ಮೊರಾರ್ಜಿ, ಸೈನಿಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡುತ್ತಿರುವ ಅಬ್ದುಲ್ ಅಜೀಂ ಸರ್ ಅವರು ಮತ್ತು ವಿಶಾಲ್ ಸಿಂದಗೆ ಸರ್ ಅವರ ನೇತೃತ್ವದಲ್ಲಿ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ, ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸದ್ಧರ್ಮ ಶ್ರೀ ಗುರುಕುಲ ಶಾಲೆಗೆ ತಮ್ಮ ಮಕ್ಕಳನ್ನು ಎಲ್ಲ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಮಸ್ತ ಸದ್ಭಕ್ತರು ಕೂಡ ತಮ್ಮ ಮಕ್ಕಳ ದಾಖಲಾತಿಯನ್ನು ನಮ್ಮ ಶಾಲೆಗೆ ಮಾಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಅನಾಥ ಮಕ್ಕಳು ಮತ್ತು ಅತಿ ಕಡುಬಡ ಮಕ್ಕಳಿಗೆ ಬಟ್ಟೆ, ಪುಸ್ತಕ ಮತ್ತು ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಅಂತಹ ಯೋಗ್ಯವಾಗಿರ್ತಕ್ಕಂತಹ ಮಕ್ಕಳು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ದಾಖಲಾತಿಗಳನ್ನು ಮಾಡಿಸಿಕೊಳ್ಳಬೇಕು. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳುತ್ತೇವೆ. ಸದ್ಧರ್ಮ ಶ್ರೀ ಗುರುಕುಲ ಶ್ರೀ ಕ್ಷೇತ್ರ. ಎಲ್ಲರಿಗೂ ನಮಸ್ಕಾರ. ಸದ್ಧರ್ಮ ಶ್ರೀ ಗುರುಕುಲ ಗಟ್ಟಿ, ಇಲ್ಲಿ ಉತ್ತಮವಾದ ಶಾಲಾ ವಾತಾವರಣವಿದೆ, ಹಾಗೆ ಉತ್ತಮವಾದ ಶಿಕ್ಷಕರಿದ್ದಾರೆ. ನಿಮ್ಮ ಮಕ್ಕಳ ಕನಸು ಭದ್ರವಾಗಿರ್ಬೇಕು ಅಂದ್ರೆ ಶಿಕ್ಷಣದ ಬುನಾದಿ ಗಟ್ಟಿಯಾಗಿರ್ಬೇಕು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಶಾಲೆ ಇದೆ. ನಮ್ಮ ಸುತ್ತಮುತ್ತಲಿನ ಮನೆಯ ಮಕ್ಕಳು ಈ ಶಾಲೆಯಲ್ಲಿ ಓದಿದ್ದಾರೆ. ಅದರಲ್ಲಿ ಕೆಲವರು ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ ಅಂತ ಪಾಲಕರಲ್ಲಿ ವಿನಂತಿಸಿಕೊಳ್ತೇನೆ. ಜೈ ಶ್ರೀ ಗುರುಕುಲ.